ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಈ ವಾರದ ಸರಣಿ ಟಾಸ್ಕ್ ಅಲ್ಲಿ ಇದು ಒಂದು ಕೂಡ ಹೌದು. ಅಂಡ್ ನಿಮ್ಗೆ ಗೊತ್ತಿರೋಂಗೆ ಎರಡು ಗುಂಪುಗಳಾಗಿ ಸೊ ಮನೆಯಲ್ಲಿ ಎರಡು ತಂಡಗಳು ವಿಂಗಡಣೆ ಆಗಿದೆ. ಸೊ ಅಲ್ಲಿ ಎರಡು ಒಂದು ತಂಡಗಳು ಕೂಡ ಒಂದು ಟಾಸ್ಕ್ ಕೊಟ್ಟಿರುವಂತದ್ದು ನೀವು ಆಲ್ರೆಡಿ ನೋಡಿದಿರೋ ಪ್ರೋಮೋ. ಸೊ ಅಲ್ಲಿ ಬಲೂನ್ಗಳೇನಿದೆ ಸೊ ಆ ಒಂದು ಸಂಖ್ಯೆ ಸೂಚಿಸ್ತಾರೆ. ಸೊ ಆ ಸಂಖ್ಯೆಯಲ್ಲಿ ಇರುವಂತಹ ಬಲೂನ್ಗಳನ್ನ ತಗೊಂಡೋಗಿ ತಮ್ಮ ಬಾಸ್ಕೆಟ್ಗೆ ಹಾಕೊಬೇಕಾಗತ್ತೆ. ಸೊ ಬಜರ್ ಆದಾಗ ಸೊ ಈ ಒಂದು ಏನು ಯಾರ ಬಾಸ್ಕೆಟ್ ಅಲ್ಲಿ ಹೆಚ್ಚಾಗಿ ಒಂದು ಬಾಲ್ಗಳಿರುತ್ತೆ ಸೊ ಆ ಒಂದು ತಂಡ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಹಲವು ಸುತ್ತುಗಳಲ್ಲಿ ನಡೆಯುತ್ತೆ ಅಂತ ಅನ್ಸುತ್ತೆ. ಅಂಡ್ ಇದೇ ಒಂದು ಚಟುವಟಿಕೆನಲ್ಲಿ ಅಲ್ಲಿ ನಡೀತಿರುವಂತ ಘಟನೆಗಳು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಒಂದ್ ರೀತಿನಲ್ಲಿ ನಾಚಿಕೆ ಆಗ್ಬೇಕು ಅವ್ರಿಗೆ ನಿಜವಾಗ್ಲೂ. ಅದ್ರಲ್ಲೂ ಮುಖ್ಯವಾಗಿ ಮಂಜುಗೆ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ. ದೊಡ್ಡದಾಗಿ ಮಾತಾಡ್ತಾನೆ, ಏನ್ ನಾಟಕಗಳು ಆಡ್ತಾನೆ, ಬೇರೆಯವ್ರಿಗೆ ಕೆಲವು ವಿಷಯದಲ್ಲೆಲ್ಲ ಸುಮ್ಮನೆ ಅನವಶ್ಯಕವಾಗಿ ತೂರ್ಸ್ಕೊಂಡು ಹೋಗ್ತಾನೆ. ಅದ್ರ ಜೊತೆಗೆ ಒಬ್ಬ ಸ್ಪರ್ಧಿಯ ಜೊತೆಗೆ ಪ್ರತಿಸ್ಪರ್ಧಿಯ ಜೊತೆಗೆ ಸೊ ಹೆಂಗ್ ಇರ್ಬೇಕು ಅಂತ ಗೊತ್ತಿಲ್ವಾ. ಅವ್ನ್ ಗ್ರಾಫ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಹೊರಗಡೆ ಏನ್ ಪೋಟ್ರೆ ಆಗ್ತಿದೆ ಅಂತ ಮನೆಯವ್ರು ಹೇಳಿದ್ರೆ ಸುದೀಪ್ ಸರ್ ಪ್ರತಿ ವಾರನೂ ಕೂಡ ಉಗಿತಾರೆ. ಆದ್ರೂ ಇನ್ನೂ ಬುದ್ಧಿ ಕಲಿಯಲ್ಲ ಅಂತಂದ್ರೆ ಈ ಬಿಗ್ ಬಾಸ್ ಕಪ್ ಗೆಲ್ಲೋದಕ್ಕೆ ಯಾವುದೇ ಅರ್ಹತೆ ಇಲ್ಲ ಅವನಿಗೆ. ನೀವು ನೋಡಿದಿರ ಆಲ್ರೆಡಿ ಅಲ್ಲಿ. ಸೊ ಅಲ್ಲಿ ಟಾಸ್ಕ್ ನಡೆಯೋ ಟೈಮಲ್ಲಿ ಎಲ್ಲರೂ ಬಂದು ಬಾಲ್ ಕಲೆಕ್ಟ್ ಮಾಡ್ಕೊಳಕ್ ಕುತ್ಕೊಂತಾರೆ. ಅಂಡ್ ಅಲ್ಲಿ ಗೌತಮಿ ಅವರು ಕೆಳಗಡೆ ಇರ್ತಾರೆ. ಅಲ್ಲಿ ಭವ್ಯ ಅವರು ಬಾಲ್ನ ಕಿತ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾರೆ. ಮೇ ಬಿ ಮಿಸ್ ಆಗಿ ಭವ್ಯ ಅವ್ರ ಕಡೆಯಿಂದ ಅಥವಾ ಬೇರೆ ಯಾರ ಕಡೆಯಿಂದನೋ ಅಲ್ಲಿ ಗೌತಮಿ ಅವರ ಮೂಗಿಗೆ ಏಟಾಗಿದೆ. ಸೊ ಮೂಗಿಗೆ ಹೊಡಿತಾ ಇದ್ದಾರೆ ಅಂತ ಗೌತಮಿ ಅವರು ಕಿರಿಸ್ತಾರೆ. ಅಲ್ಲೇ ಪಕ್ಕದಲ್ಲಿದ್ದಂತಹ ಯಾರು ನಮ್ಮ ಮಂಜು ಅವರು ಸೊ ಅಲ್ಲಿ ಭವ್ಯ ಅವ್ರಿಗೆ ಹಾಕೊಂಡು ತಳ್ತಾರೆ. ಅವಶ್ಯಕತೆ ಏನಿದೆ ಗುರು? ಮಿಸ್ ಆಗಿ ಏನೋ ಬಿದ್ದಿರುತ್ತೆ ಕೈ, ಅವ್ರೇನ್ ಮೂಗಿಗೆ ನೋಡಿ ಏನು ಹೊಡೆದಿಲ್ಲ ಭವ್ಯ. ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ನೀನ್ ತಳ್ಳುವಂಥದ್ದು ಅವಶ್ಯಕತೆ ಏನಿದೆ? ಇಂಟೆನ್ಷನಲಿ ತಳ್ತಿರುವಂಥದ್ದಲ್ಲಿ ಅಲ್ಲ. ಗೌತಮಿಗಿದ್ರೆ ಗೌತಮಿ ನೋಡ್ಕೊಂತಾರೆ. ನೀನ್ ಯಾರು ಗೌತಮಿಗೆ? ಅದು ಯಾವ ರೀತಿನಲ್ಲಿ ಪೋಟ್ರೆ ಆಗ್ತಿದೆ ಗೊತ್ತಾ ಹೊರಗಡೆಗೆ? ನಿನ್ನಿಂದ ಒಂದ್ ರೀತಿನಲ್ಲಿ ಗೌತಮಿಗೂ ಒಂದ್ ರೀತಿ ಹೊರಗಡೆ ಹೇಟ್ ಕ್ರಿಯೇಟ್ ಆಗ್ತಿದೆ. ಎಷ್ಟಿದೆ ತಂದು ನೋಡ್ಕೊಳ್ಳೋದು ಬಿಟ್ಬಿಟ್ಟು ಏನಕ್ಕೆ ಹೋಗಿದ್ದೀನಿ ಬಿಗ್ ಬಾಸ್ ಮನೆಗೆ ಅದು ನೋಡೋದು ಬಿಟ್ಟು ಗೌತಮಿಗಾದ್ರೆ ನೀನ್ ಏನಕ್ಕೆ ರಿಯಾಕ್ಟ್ ಆಗ್ತೀಯಾ? ನಿಮ್ ಮನೆಯಿಂದ ಬಂದು ಎಷ್ಟು ಉಗ್ದಿದ್ದಾರೆ. ನಿಮ್ ತಂಗಿ ಭಾಷೆ ತಗೊಂಡ್ರು. ನಿಮ್ಮಪ್ಪ ಅಂತೂ ಪಾಪ ಎಷ್ಟು ಅಳ್ತಾ ಇದ್ರು. ಅವರು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ ಮೇಲೆ, ಏನೋ ದಬಾಗ್ತೀಯಾ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಅಂತೂ ವಾರ ಪೂರ್ತಿ ಹೋಗಿತಾರೆ, ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ನೀನಂತೂ ಬಿಗ್ ಬಾಸ್ ಕಪ್ ಗೆಲ್ಲೋಕೆ ಈ ಒಂದು ಸಿಚುವೇಶನ್ಗೆ ಅಂತೂ ಅರ್ಹತೆ ಅಂತೂ ಇಲ್ಲ ನಿನಗೆ. ಅದ್ ಮಾಡಿರೋದಲ್ದೇನೆ ಅಲ್ಲಿ ಹನುಮಂತನ ಮೇಲೆ ಕೂತ್ಕೊಂಡು ಬೆನ್ನಿಂದ ಕೆಳಗಡೆ ಅವನ್ನ ಬೀಳಿಸಿ ಸೊಂಟ ಗಿಂಟ ಮುರಿದ್ರೆ ಯಾವನ್ರಿ ಆಗ್ತಾನೆ? ಆಟ ಅಂತ ಹೇಳ್ಬಿಟ್ಟು ಆ ರೇಂಜಿಗೆ ಫಿಸಿಕಲ್ ಅಟ್ಯಾಕ್ ಮಾಡೋವಂಥದ್ದು ಕಾಮನ್ ಸೆನ್ಸ್ ಇಲ್ವಾ? ಅದಾದ್ಮೇಲೆ ಭವ್ಯಗೆ ಮತ್ತೆ ಕುತ್ತಿಗೆಗೆ ಹಾಕೊಂಡು ಗುದ್ದೋದು, ಎಳೆಯೋದು, ಇದನ್ನೆಲ್ಲ ಏನಂತಂದ್ರೆ ಬಿಗ್ ಬಾಸ್ ಅವರು ಕ್ವಶನ್ ಮಾಡ್ಬೇಕು. ಅಟ್ಲೀಸ್ಟ್ ಸುದೀಪ್ ಸರ್ ಬಂದು ವೀಕೆಂಡ್ ಅಲ್ಲಿ ಕ್ವಶನ್ ಮಾಡ್ಬೇಕು. ಆ ಸೀಸನ್ 9 ಅಂತೂ ಇಲ್ಲಿ ಹೊಡೆದಾಟಗಳಿಗೆ ಒಂದ್ ರೀತಿಯಲ್ಲಿ ಲೈಸೆನ್ಸ್ ಕೊಟ್ಟು ಕಳ್ಸ್ದಂಗಿದೆ. ಅಲ್ಲಿ ಆ ಒಂದ್ ಮಟ್ಟಿಗೆ ಫಿಸಿಕಲ್ ಆಗಿ ಆಡುವಂಥದ್ದು ಅವಶ್ಯಕತೆ ಇದೆಯಾ? ಹಾಗಾಗಿ ಮಾತ್ರ ನಾನು ಹೆಣ್ಣು ಗಂಡು ಯಾವ್ದು ನೋಡ್ತಾ ಇಲ್ಲ ನಾನು. ಆ ಹನುಮಂತನ ಮೇಲೆ ಸೊಂಟದ ಮೇಲೆ ಅಷ್ಟೊಂದು ಜೋರಾಗಿ ಬೀಳೋವಂಥದ್ದ? ನಿನ್ ಫಿಸಿಕ್ ಏನು, ಅವ್ನ ಫಿಸಿಕ್ ಏನು, ಅವ್ನು ಯಾವ ಪೊಸಿಷನ್ ಅಲ್ಲಿ ಇದ್ದಾನೆ, ನೀನ್ ಯಾವ ಪೊಸಿಷನ್ ಅಲ್ಲಿ ಇದೆಯಾ? ಆ ರೇಂಜಿಗೆ ತಳ್ಳಾಡುವಂಥದ್ದ? ಅಂಡ್ ಭವ್ಯಾಗ ಕುತ್ತಿಗೆ ಹಾಕೊಂಡು ಹಿಡಿಯೋದ? ಕಾಮನ್ ಸೆನ್ಸ್ ಇಲ್ವಾ? ಇದ್ನ ಯಾವನು ಕೇಳೋದಿಲ್ವಾ? ಎಲ್ಲ ಪ್ರತಿಯೊಂದನ್ನು ಬಿಟ್ಕೊಂಡು ಬಂದಿದ್ದಕ್ಕೋಸ್ಕರನೇ ಇಲ್ಲಿ ಈ ರೇಂಜಿಗೆ ಕಿತ್ತಾಡುವಂಥದ್ದು, ಇಲ್ಲಿ ಹೊಡೆದಾಡುವಂಥದ್ದು. ಯಾವನಿಗಾದ್ರೂ ಇಂಜುರಿ ಆದ್ರೆ ಏನ್ರಿ ಕತೆ? ಇದೇನು WWE ಇದು? ನೀನ್ ತ್ರಿವಿಕ್ರಮ್ಗೆ ಇದ್ ಮಾಡ್ತೀಯ, ಅವನು ಆ ತರ ಮಾಡಿದಾಗ ನೀನು ಕಾಮನ್ ಸೆನ್ಸ್ ಇಲ್ವಾ ಬೇರೆಯವ್ರ ಮೇಲೆ ಮಾಡ್ಲಿಕ್ಕೆ? ಹಂಗ್ ಮಾಡಾಗಿದ್ರೆ ತ್ರಿವಿಕ್ರಮ್ ರಜತ್ ಮೇಲೆ ಮಾಡ್ಬೇಕಿತ್ತು. ಈ ತರ ದರ್ಪಗಳು ತೋರ್ಸೋದ್ರಿಂದಾನೆ ಅಲ್ಲಿ ಕೆಲವರಿಗೆಲ್ಲಾನು ಅಮಾಯಕರಿಗೆ ಸೈಲೆಂಟ್ ಆಗಿ ಆಡೋರಂತಿಗೆ ಬೆಲೆ ಇಲ್ಲ. ಅಲ್ಲಿ ಈ ಹೊಡೆದಾಡೋರಂತರಿಗೆ ಬೆಲೆ ಇಲ್ಲಿ. ಇದನ್ನ ಕೇಳಿಲ್ಲ ಅಂತಂದ್ರೆ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಇದನ್ನ ಬಿಗ್ ಬಾಸ್ ಅವರು ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಬೇಕೆ ಹೊರತು ಇಲ್ಲ ಅಂತಂದ್ರೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಉಸ್ತುವಾರಿ ಆದಂಥವ್ರು ಅಂತವನ್ನ ಯಾರು ಫಿಸಿಕಲ್ ಅಸಾಲ್ಟ್ ಮಾಡ್ತಾನೆ ಅವನ್ನ ಗೇಮ್ ಇಂದ ಟಾಸ್ಕ್ ಇಂದ ಆಚೆ ಒದ್ದು ಹೊರಗೆ ಹಾಕ್ಬೇಕು. ಅದು ಪವರ್ ಇರುತ್ತಲ್ಲ ಉಸ್ತುವಾರಿಗೆ. ಗೇಮಲ್ಲಿ ಈ ತರ ಆಗ್ತಿದೆ ಅಂದಾಗ ಅಟ್ಲೀಸ್ಟ್ ಅದಾದ್ರೂ ಅಧಿಕಾರ ಕೊಡಬೇಕು ಬಿಗ್ ಬಾಸ್ ಅವರು ಉಸ್ತುವಾರಿಗೆ. ಸುಮ್ಮನೆ ಹಿಂಗೆಲ್ಲ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ಕೊಂಡೆಲ್ಲ ಸರಿ ಅಂತ ಅನ್ಸೋದಿಲ್ಲ. ಸೊ ನನಗೆ ಅನ್ಸಿರೋದನ್ನ ನೋಡಿದ್ರೆ ಹಂಚ್ಕೊಂಡಿದ್ದೀನಿ. ನಿಮಗೆ ಆ ಪ್ರೋಮೋ ನೋಡಿದ್ರೆ ಸೊ ನಿಮ್ಗೆ ಏನು ಅನ್ಸೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಬಾಯ್.